ನಾಳೆ ನಡೆಯುವ ಆರ್ಸಿಬಿ ಮ್ಯಾಚ್ಗಾಗಿ ವಿಧಾನಸೌಧದಲ್ಲಿ ಶಾಸಕರ ಟಿಕೆಟ್ಗಳನ್ನು ಪಡೆದುಕೊಳ್ಳಲು ಅವರವರ ಪಿಎಗಳು ಕ್ಯೂ ನಿಂತಿದ್ದಾರೆ. ಸ್ಪೀಕರ್ ಆಫೀಸ್ನಲ್ಲಿ ಟಿಕೆಟ್ ಹಂಚಿಕೆ ಮಾಡಲಾಗ್ತಾ ಇದ್ದು, ಟಿಕೆಟ್ ಪಡೆಯಲು ಶಾಸಕರು, ಸಚಿವರ ಆಪ್ತ ಸಹಾಯಕರು ಕ್ಯೂ ನಿಂತಿದ್ದಾರೆ. ಒಬ್ಬ ಶಾಸಕರಿಗೆ ತಲಾ 3 ಟಿಕೆಟ್ ವಿತರಣೆ ಮಾಡಲಾಗ್ತಾ ಇದೆ. ಐಪಿಎಲ್ ಟಿಕೆಟ್ ಕೊಡಿ ಅಂತ ಕೇಳಿರುವ ಶಾಸಕರ ವಿರುದ್ಧ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಶಾಸಕರಾಗುವರು ಸದನದಲ್ಲಿ ನನಗೆ ಒಂದೆರಡು ಟಿಕೆಟ್ ಕೊಡಿ ಅಂತ ಕೇಳೋದು ನಾಚಿಕೆಗೇಡಿನ ವಿಚಾರ. ಕ್ರಿಕೆಟ್ ವಿಚಾರವನ್ನ ಕಾಲ್ತುಳಿತ ಆಗಿ ಸತ್ತಾಗ ಮಾಡಬೇಕಾಗಿತ್ತು. ಆದರೆ ಈಗ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಪ್ರತಿಯೊಬ್ಬ ಶಾಸಕರು ಆಲೋಚನೆ ಮಾಡಬೇಕು. 11 ಜನ ಬಲಿಯಾದಾಗ ಕ್ರಿಕೆಟ್ ಬಗ್ಗೆ ಚರ್ಚೆ ಆಗಿದ್ರೆ ಅದು ಗೌರವ. 100 ಕೋಟಿ ಕೊಟ್ಟು ಶಾಸಕರಾದವರು ಐಪಿಎಲ್ ಟಿಕೆಟ್ ಕೊಡಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ನಾಚಿಕೆ ಆಗಬೇಕು. ಯಾವ ಜನಪ್ರತಿನಿಧಿಗಳು ಹೀಗೆ ಮಾಡಬಾರದು. ಕ್ಷೇತ್ರಕ್ಕೆ ಏನಾದರೂ ಸಹಕಾರ ಬೇಕೇ ಎಂದಾಗ ಭಿಕ್ಷೆ ಬೇಡಿ, ಆದರೆ ಐಪಿಎಲ್ ಟಿಕೆಟ್ಗೆ ಭಿಕ್ಷೆ ಬೇಡಬಾರದು ಅಂತ ಡಿವಿ ಸದಾನಂದಗೌಡ ಕಿಡಿಕಾರಿದ್ದಾರೆ. ಕ್ರಿಕೆಟ್ನ ಬಗ್ಗೆ, ಐಪಿಎಲ್ನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕಂತ ಹೇಳಿ, ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ ಚರ್ಚೆಗಳನ್ನು ಮಾಡಿದರೆ ಅದೊಂದು ಗೌರವ. ಇದು 100 ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಯಾವುದೇ ಜನಪ್ರತಿನಿಧಿ ಮಾಡಬಾರ್ದು. ಬೇರೆ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಸಹಕಾರಗಳು ವಿದ್ಯೆಯಲ್ಲಿ, ಆರೋಗ್ಯದಲ್ಲಿ ಮತ್ತೊಂದು ಮಾಡುವಂಥದ್ದು ಬೇಕಾದರೆ ಭಿಕ್ಷೆ ಬೇಡಲಿ. ಆದರೆ IPL ಟಿಕೆಟ್ ಕೊಡಿ ಅಂತ ಭಿಕ್ಷೆ ಬೇಡುವಂಥ ದಯನೀಯ ಪರಿಸ್ಥಿತಿಗೆ ಯಾವುದೇ ಶಾಸಕ ಬರಬಾರದು. ಐಪಿಎಲ್ ಟಿಕೆಟ್ಗೆ ಶಾಸಕರು ಮುಗಿಬಿದ್ದ ವಿಚಾರಕ್ಕೆ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಚಾಲಕ ಫಯಾಜ್, ನಮ್ಮ ಸಮಸ್ಯೆಗಳು ಯಾರಿಗೂ ಬೇಕಾಗಿಲ್ಲ. ಐಪಿಎಲ್ ಟಿಕೆಟ್ ಇದ್ರೆ ಸಾಕು ಇವರಿಗೆ. IPL ಟಿಕೆಟ್ ಬೇಕಿದ್ರೆ ಬೆಟ್ಟಿಂಗ್ ಕೂಡ ಆಡ್ತಾರೆ. ನಾವು ಗ್ಯಾಸ್ ಸಿಗದೆ ಸಾಯ್ತಾ ಇದ್ದೀವಿ. ಗಂಟೆಗಟ್ಟಲೆ ಕ್ಯೂ ನಿಂತಿದ್ದೇವೆ. ದುಡಿಮೆ ಇಲ್ಲ ಅಂತ ಮನೆಗೆ ಹೋಗದೇ ಇದ್ದೀವಿ. ಇಂತಹ ನಾಲಾಯಕ್ ರಾಜಕಾರಣಿಗಳು ಯಾಕೆ ಬೇಕು ನಮಗೆ ಅಂತ ಕಿಡಿಕಾರಿದ್ದಾರೆ. IPLಗೆ ಮಾತ್ರ ಮೊದಲು ಇರ್ತಾರೆ. ಮ್ಯಾಚ್ ನೋಡಬೇಕು ಅಂದರೆ, ಬೆಟ್ಟಿಂಗ್ ಹಾಕಬೇಕು ಅಂದರೆ, ಈ ದೇಶದಿಂದ ಈ ದೇಶಕ್ಕೆ ಬೆಟ್ಟಿಂಗ್ ಸಿಗಬೇಕು ಅಂದರೆ ಮೊದಲು ಮುಂದೆ ಇರ್ತಾರೆ. ಎಲ್ಲರೂ MLAನೂ ಇರ್ತಾನೆ, MP ಇರ್ತಾನೆ, ಎಲ್ಲರೂ ಇರ್ತಾರೆ. ಬಡವ್ರ ಬಗ್ಗೆ ಯಾರೂ ಮಾತಾಡಲ್ಲ. ನಿಂತಿದ್ದಾರೆ, ಎಲ್ಲರೂ ನಿಂತ್ಕೊಳ್ತಾರೆ. ನನ್ನ ಬಗ್ಗೆ ಯಾರು ನಿಂತ್ಕೊಳ್ತಾರೆ? ನಮ್ಮ ಬಗ್ಗೆ ನಾವೇ ನಿಂತ್ಕೊಳ್ಬೇಕು. ರಾಜಕಾರಣಿಗಳು ಇರೋದು ಕೊಳ್ಳೆ ಹೊಡೆಯೋ ರಾಜಕಾರಣಿಗಳು. ಮೇನ್ ಪಾಯಿಂಟ್ ಇರೋದು ಅವರು. ಇದೇನು ಅವರು ಜನಗಳಿಗೆ ಉಪಕಾರ ಮಾಡೋದ್ರಾಗ ಏನು ಅವರು ಮಾಡೋಂಥದ್ದು ಏನಿಲ್ಲ. ಅವ್ರು ಮಾಡ್ಕೊಳಂಥದ್ದೆಲ್ಲ ಅವರೆಲ್ಲ ಅವ್ರ ಸೇಫ್ಟಿಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಮ್ಮ ಸೇಫ್ಟಿ ಯಾರೋ ನೋಡೋದೇ ಇಲ್ಲ. ಅದು ಐಪಿಎಲ್ ಟಿಕೆಟ್ಗಾಗಿ ಶಾಸಕರ ಪಿಎಗಳ ಕ್ಯೂ ವಿಚಾರದ ಬಗ್ಗೆ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ಇದು ಈ ದೇಶದ ದೌರ್ಭಾಗ್ಯ. ಒಂದು ಕಡೆ ಉಳ್ಳವರು ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರೆ, ಇನ್ನೊಂದು ಕಡೆ ಬಡವರು ಹೊತ್ತಿನ ಊಟಕ್ಕಾಗಿ ಕ್ಯೂ ನಿಂತಿದ್ದಾರೆ. ಕೂಡಲೇ ಸರ್ಕಾರ ಗ್ಯಾಸ್ ಸಮಸ್ಯೆ ಬಗೆಹರಿಸಬೇಕು. ಸಚಿವ ಮುನಿಯಪ್ಪ ಆಟೋ ಚಾಲಕರ ಸಮಸ್ಯೆ ಬಗೆಹರಿಸಬೇಕು. ಅವರು ಇದ್ರೆ ಮುಂದೆ ನೀವು ಅಧಿಕಾರದಲ್ಲಿ ಇರ್ತೀರಿ. ಸಿಎಂ ಕೂಡ ಈ ಬಗ್ಗೆ ಸಚಿವರಿಗೆ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ಕೊಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಶಾಸಕರು, ಅವರ ಆಪ್ತ ಕಾರ್ಯದರ್ಶಿಗಳು, ಅವರ ಕುಟುಂಬಗಳು ಕ್ರಿಕೆಟ್ ನೋಡಲಿಕ್ಕೋಸ್ಕರ ಕ್ಯೂನಲ್ಲಿ ನಿಂತಿದ್ದಾರೆ. ಇನ್ನೊಂದು ಕಡೆ ನಾವು ಒಂದಿನ ಆಟೋ ಓಡಿಸಿದೆ ನಮ್ಮನೆ ಕುಟುಂಬದ ಬದುಕು ಅಂತ ಹೇಳಿ ಆ ಬಡಪಾಯಿ ಆಟೋ ಚಾಲಕರು ತನ್ನ ಒಂದು ದಿನದ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ದುಡಿಮೆ ಮಾಡುವಂಥ ಆ ಮನಸ್ಸುಗಳು ಇವತ್ತು ಅವರಿಗೆ ಸರಿಯಾದ ರೀತಿಯಲ್ಲಿ ಗ್ಯಾಸ್ ಕೊಡದೆ ಅವರು ಬೀದಿಯಲ್ಲಿ ಕ್ಯೂ ಕಟ್ಕೊಂಡು ನಿಂತ್ಕೋ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿರೋದು ಭಾರಿ ದೊಡ್ಡ ದುರಂತ. ಮಾನ್ಯ ಸಂಬಂಧಪಟ್ಟಂಥ ಸಚಿವರು ಮುನಿಯಪ್ಪನವರು ಏನು ಮಾಡ್ತಾ ಇದ್ದೀರಿ ನೀವು? ಯಾವುದೋ ಚುನಾವಣೆ ಪ್ರಚಾರದ ಹರಟೆ ಬಿಟ್ಟು ಆ ಮಕ್ಕಳ ಭವಿಷ್ಯ ನೋಡಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಆರ್ಸಿಬಿ ವರ್ಸಸ್ CSK ಪಂದ್ಯ ನಡೆಯಲಿದೆ. ಯಾವುದೇ ಅನಾಹುತಗಳು ನಡೆಯದಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಈ ಕುರಿತು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ ಪಂದ್ಯದಂತೆ ಈ ಪಂದ್ಯಕ್ಕೂ ಟಿಕೆಟ್ ಇದ್ದವರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಅನವಶ್ಯಕವಾಗಿ ಯಾರು ಓಡಾಡಬೇಡಿ. ಮೆಟ್ರೋದಲ್ಲಿ ಕಳೆದ ಬಾರಿ 15,000 ಜನರು ಟಿಕೆಟ್ ಅನ್ವಯ ಬಂದಿದ್ರು. ಹೋಗುವಾಗ 22,000 ಪ್ರೇಕ್ಷಕರು ವಾಪಸ್ ಹೋಗಿದ್ರು. ಈ ಬಾರಿಯೂ ಅದೇ ರೀತಿಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಅಂತ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ.
ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಆರ್ಸಿಬಿ ಮತ್ತು ಸಿಎಸ್ಕೆ ಪಂದ್ಯ ನಡೀತಾ ಇದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಟಿಕೆಟ್ ಬುಕಿಂಗ್ ನೆಪದಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ವಂಚನೆ ಮಾಡ್ತಾ ಇದ್ದಾರೆ. ಐಪಿಎಲ್ ಧಮಾಕಾ ಸೇಲ್ ಎಂಬ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿ ವಂಚನೆ ಮಾಡಲಾಗ್ತಾ ಇದೆ. ಫೇಸ್ಬುಕ್ನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಲಭ್ಯವಿರುವುದಾಗಿ ಲಿಂಕ್ ರವಾನೆ ಮಾಡ್ತಾರೆ. ಆ ಲಿಂಕ್ ಓಪನ್ ಮಾಡಿ ಟಿಕೆಟ್ ಬುಕಿಂಗ್ ಮಾಡ್ತಾ ಇದ್ದಂತೆ ಹಣ ಕಡಿತವಾಗುತ್ತೆ. ಆದರೆ ಟಿಕೆಟ್ ಮಾತ್ರ ಸಿಗೋದಿಲ್ಲ. ಈ ಬಗ್ಗೆ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಹೊಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ರಿಕೆಟ್ ಅಭಿಮಾನಿಗಳು ಯಾಮಾರದೆ ಎಚ್ಚರ ವಹಿಸಬೇಕಿದೆ. ಅಲ್ಲದೆ ಫೇಸ್ಬುಕ್ ಸಂಸ್ಥೆಗೂ ನಕಲಿ ವೆಬ್ಸೈಟ್ ಡಿಲೀಟ್ ಮಾಡಲು ಮನವಿ ಮಾಡಲಾಗಿದೆ. ಆದರೆ ಅಷ್ಟರಲ್ಲಾಗಲೇ ಹಲವರಿಗೆ ಮೋಸ ಆಗಿದೆ. ಈಗಾಗಲೇ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಹಾಗಾಗಿ ಯಾರೂ ಕೂಡ ನಕಲಿ ವೆಬ್ಸೈಟ್ಗಳಲ್ಲಿ ಟಿಕೆಟ್ಗಾಗಿ ಹಣ ಕಳೆದುಕೊಳ್ಳಬಾರದು ಅಂತ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಡಿಸಿಪಿ ಎಂ ನಾರಾಯಣ್ ಮನವಿ ಮಾಡಿದ್ದಾರೆ. ಏನು ಅಫಿಷಿಯಲ್ RCB ವೆಬ್ಸೈಟ್ ಬಿಟ್ಟು ಅದೇನ ಹೋಲಿಕೆ ಮಾಡುವಂಥ ಒಂದು ಕಂಟೆಂಟ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್, IPL 2026 ಟಿಕೆಟ್ಸ್ ಆನ್ ಸೇಲ್ ಅಂತ ಒಂದು ಇದನ್ನು ಅದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಕ್ರಿಯೇಟ್ ಮಾಡಿದ ತಕ್ಷಣ ಇದು ಹಾಟ್ ಕೇಕ್ಸ್ ಥರ ನಾಳೆ ಮ್ಯಾಚ್ಗೆ IPL ಮ್ಯಾಚ್ಗೆ ತುಂಬ ಜನ ಅಂದರೆ ಸಾರ್ವಜನಿಕರು ಇದನ್ನು ಕ್ಲಿಕ್ ಮಾಡಿದಾಗ ಅಕೌಂಟ್ಸ್ಗೆ ಹೋಗಿ ಅಲ್ಲಿ ಸ್ಟ್ಯಾಂಡ್ಸ್ಗೆ ಎಷ್ಟೆಷ್ಟು ಟಿಕೆಟ್ಸ್ ಬೇಕು ಎಲ್ಲ ಅವರು ಕ್ಲಿಕ್ ಮಾಡಿದಾಗ ಅಮೌಂಟ್ ಎಲ್ಲ ಸಕ್ಸಸ್ಫುಲ್ ಅಂತ ತುಂಬ ಜನದ್ದು ಅಮೌಂಟ್ ತಗೊಂಡ ನಂತರ ಇಮಿಡಿಯೇಟ್ಲಿ ಲಿಂಕ್. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಶೇಷಾದ್ರಿಪುರಂನಲ್ಲಿ ಗ್ಯಾಸ್ಗಾಗಿ ಬಂಕ್ ಮುಂದೆ ಚಾಲಕರು ನಿಂತಿದ್ದಾರೆ. ಇದರ ಮಧ್ಯೆಯೇ ಗ್ಯಾಸ್ ಬೆಲೆ ಏರಿಕೆ ಕೂಡ ಮಾಡಲಾಗಿದ್ದು ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 105 ರೂಪಾಯಿ ಬೆಲೆ ಏರಿಸಿದ್ರೆ ಆಟೋ ಓಡಿಸೋದು ಹೇಗೆ? ನಮ್ಗೇನು ಸಿಗುತ್ತೆ? ನಾವು ಪ್ಯಾಸೆಂಜರ್ ಬಳಿ ಎಕ್ಸ್ಟ್ರಾ ಕೇಳಿದ್ರೆ ಅವರು ಕೊಡಲ್ಲ. ಮೀಟರ್ನಲ್ಲಿ ಎಷ್ಟಿದೆಯೋ ಅಷ್ಟೇ ಕೊಡ್ತೀವಿ ಅಂತಾರೆ. 105 ಲೀಟರ್ ಆದರೆ ಸಂಜೆ ತನಕ ಓಡಿಸಿದ್ರೂ ಏನು ಸಿಗಲ್ಲ. ಸರ್ಕಾರ ಕೂಡಲೇ ಒಂದು ರೇಟ್ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಿಗ್ತಾ ಇದೆ ಒಂದು ಡಬಲ್ 60 ರೂಪಾಯಿ ಇರೋದು ಇವಾಗ ಬಂದು 60 ರೂಪಾಯಿ ಇರೋದು 105 ರೂಪಾಯಿ ಮಾಡ್ತಾವ್ರೆ. ಏನು ಮಾಡೋದು ಹೇಳಿ? ಗ್ಯಾಸ್ ಖಾಲಿ ಆಯಿತು. ಈಗ ಪುನಃ ಬಂದಿದ್ದೀವಿ 400 ರೂಪಾಯಿಗೆ ಹಾಕ್ಸ್ಕೊಯ್ತು. ಸಾಯಂಕಾಲ ಗಂಟೆ ಒಂದು 600 ರೂಪಾಯಿ ದುಡಿತೀವಿ. ಊಟದ ಖರ್ಚು 100 ರೂಪಾಯಿ ಆಯ್ತದೆ. 100 ರೂಪಾಯಿ ಮನೆಗೆ ತಗೋಗಿ ಏನು ಮಾಡೋದು ಸರ್? ನಾವು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಕ್ಯೂ ಇದೆ ಗ್ಯಾಸ್ಗೆ. ನಾವು ಹೋದ ವಾರದಲ್ಲಿ 3 ಕಿಲೋಮೀಟ್ರ್ ನಿಂತ್ಕೊಂಡು ಹಾಕ್ಸ್ಕೊಂಡಿದ್ದೀವಿ. ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಹೊಟ್ಟೆಪಾಡು ಏನು ಮಾಡೋಣ? ಕ್ಯೂ ಅಲ್ಲಿ ನಿಂತಿದ್ದೀವಿ. ಅವ್ರು ಹಾಕೋಷ್ಟು ಹಾಕ್ಸ್ಕೊಂಡು ಹೋಗ್ಬೇಕು. ಇನ್ನು ಗ್ಯಾಸ್ ಸಿಗದೆ ಆಟೋ ಚಾಲಕ ಗಿರೀಶ್ ಅನ್ನೋರು ಕಣ್ಣೀರು ಹಾಕಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಿಂದ ಆಟೋ ತಳ್ಕೊಂಡು ಬಂದಿದ್ದೇನೆ. ಇಲ್ಲಿ ಕ್ಯಾಶ್ ಮಾತ್ರ ಅಂತಾರೆ. 80 ರೂಪಾಯಿ ಕ್ಯಾಶ್ ಇದೆ. ಅದಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಹಾಕಿಸ್ಕೋಬೇಕು. ಸರ್ಕಾರ ಗ್ಯಾಸ್ ಕೊಡೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಸೀಮೆ ಹಸು ಕೊಡಿಸೋಕೆ ಹೇಳ್ಬಿಡಿ. ಊರಿಗೆ ಹೋಗಿ ಹಸು ಮೇಯಿಸ್ಕೊಂಡು ಜೀವನ ನಡೆಸ್ತೀವಿ ಅಂತ ಹೇಳಿದರು. ಪರಿಸ್ಥಿತಿ ಹದಗೆಟ್ಟೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು. ಆಟೋ ಡ್ರೈವರ್ ಒಳಗೆ ಇಲ್ಲ ಅಂದರೆ ಊರು ಬಿಟ್ಟು ಹೋಗ್ಬೇಕು. 2 ಸೀಮೆ ಹಸ ಕೊಡಿಸ್ಬಿಡಕ್ಕೆ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲು ಕರ್ಕೊಂಡು ಇಡ್ತೀವಿ ಅಂದಾಗೆ ನೆಮ್ಮದಿಗೆ ಜೀವನನೇ ಮಾಡೋಕ್ಕಾಯ್ತಲ್ಲ. ಹಿಂಸೆ ಆಗ್ಬಿಟ್ಟೈತಿ. ಈ ಗ್ಯಾಸ್ ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಹಾಕ್ತಾನೋ ಹಾಕಲ್ವ ಅದು ಗೊತ್ತಿಲ್ಲ ನನಗೆ. ನಮ್ಮ ಕಷ್ಟ ನಮಗೆ. ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ. ಹೆಂಡತಿ ಮಕ್ಕಳು ದುಡ್ಕೋಗಿ ಕೊಟ್ರೆ ಜೀವನ. ದುಡ್ಕೋಗಿ ಕೊಡಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅನ್ನ ಹಾಕ್ತಾರೆ. ಫೋನ್ ಪೇ ಮಾಡಿಸ್ಕೊತ ಇಲ್ಲ ಮನೆಯಿಂದ ಮಾಡೋದು. 80 ರೂಪಾಯಿ ಐತೆ ಅಷ್ಟೇ. ಒಂದು ಲೀಟ್ರ್ ಹಾಕ್ಸ್ಕೊತೀನಿ. ರಾಜ್ಯ ಸರ್ಕಾರ ದಯವಿಟ್ಟು ಇದಕ್ಕೆಲ್ಲ ಒಂದು ಪರಿಹಾರ ಕೊಡ್ಬೇಕಷ್ಟೇ ನಾವು ಕೇಳ್ಕೊಳ್ಳೋದು. ಪರಿಸ್ಥಿತಿ ಮೂಡಲಪಾಳ್ಯದಲ್ಲೂ ಆಟೋ ಚಾಲಕರು ಪರದಾಟ ನಡೆಸಿದ್ದಾರೆ. ಮೂಡಲಪಾಳ್ಯದ ಸೂಪರ್ ಗ್ಯಾಸ್ ಬಂಕ್ ಮುಂದೆ 1 ಕಿಲೋಮೀಟರ್ ಕ್ಯೂ ನಿಂತಿದೆ. ಒಂದು ಆಟೋಗೆ 500 ರೂಪಾಯಿಗೆ ಮಾತ್ರ ಆಟೋ LPG ಹಾಕಲಾಗ್ತಾ ಇದೆ. ಕನಿಷ್ಠ ಗ್ಯಾಸ್ ಸಿಗ್ತಿರೋದಕ್ಕೆ ನಗರದ ಬೇರೆ ಬೇರೆ ಭಾಗದಿಂದ ಆಟೋ ಚಾಲಕರು ಆಗಮಿಸ್ತಾ ಇದ್ದಾರೆ. ಸ್ವಲ್ಪನಾದರೂ ಗ್ಯಾಸ್ ಸಿಗ್ತಿದೆಯಲ್ಲ ಅಂತ ಆಟೋ ಚಾಲಕರು ನಿಟ್ಟುಸಿರು ಬಿಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಆಟೋಗಳು ಗ್ಯಾಸ್ಗಾಗಿ ಕ್ಯೂ ನಿಂತಿವೆ. ಚಾಮರಾಜಪೇಟೆಯಲ್ಲಿರುವ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಇವತ್ತು ಆಟೋಗಳಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತಿದ್ದಾರೆ. ಭಾರತ್ ಪೆಟ್ರೋಲಿಯಂನಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತಿದ್ದಾರೆ. ಬೇರೆ ಕಡೆ ಫುಲ್ ಟ್ಯಾಂಕ್ ಹಾಕಲ್ಲ. ಇಲ್ಲಿ ಫುಲ್ ಟ್ಯಾಂಕ್ ಹಾಕ್ತಾರೆ. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಆಟೋ ಚಾಲಕರು ಹೇಳ್ತಿದ್ದಾರೆ. ಒಂದು ಬೆಳಗ್ಗೆ ಬಂದರೆ ಇವರು ಸಿಗ್ತಾರೆ. ಬಟ್ ನೈಟ್ ಅನ್ಲೋಡ್ ಆಗಿದ್ರೆ ಇವರು ಬೆಳಗ್ಗೆ ಹಾಕ್ಬಿಡ್ತಾರೆ ಪಾಪ. ಇನ್ನೂ 1-2 ಅವರ್ ಪಾಪ ನೈಟ್ ಡ್ಯೂಟಿ ಮಾಡ್ತಾರಲ್ಲ ಅವರೆಲ್ಲ. ಅದಕ್ಕೋಸ್ಕರ 1-2 ಅವರ್ ಇದು ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಬಟ್ 4 ಅವರು ಕಾಯ್ತಾ ಇದ್ದಾರೆ. ಅವರು ಪಾಪ ನಿದ್ದೆ ಬಂದು ಕೆಲಸ ಮಾಡಬೇಕಲ್ಲ. ಇಲ್ಲಾಂದ್ರೆ ಅವ್ರು ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡಿಬಿಡ್ತಾಯಿದ್ದು. 5 ಗಂಟೆ 5:15 ಸ್ಟಾರ್ಟ್ ಮಾಡಿಬಿಡ್ತಾಯಿದ್ದು. ನಾವು ದಿನ ಇಲ್ಲೇ ಹಾಕೋದು. ಭಾರತು ಬಿಟ್ಟರೆ ಇಂಡಿಯನು, ಬೇರೆ ಯಾವ್ದು ಗ್ಯಾಸ್ ಆಗೋಕ್ಕಿಲ್ಲ. ಎಲ್ಲರೂ
ಅವ್ರವ್ರ ಹೊಟ್ಟೆಪಾಡು ಅವ್ರ ಹೆಂಡತಿ ಮಕ್ಕಳು ಏನು ಮಾಡ್ತಾರೆ ಹೇಳಿ ಪಾಪ. ನಾವೇನೋ ಒಂದಿನ ಅಂದರೆ ಒಂದು ಊಟ ಹಂಚ್ಕೊಬೋದು, ಈ ಕಷ್ಟ ಹಂಚೋಕ್ಕಾಗಲ್ಲ. ದೇವರು ಎಲ್ಲರಿಗೂ ಒಳ್ಳೇದಾಗಬೇಕು. ಈ ನಮ್ದು ಮುಖ್ಯಮಂತ್ರಿ ಆಗಲಿ ಎಲ್ಲರೂ ಆಗಲಿ ಏನೋ ಒಳ್ಳೆಯವ್ರಿಗೆ ಅವ್ರಿಗೆಲ್ಲ ಪರಿಸ್ಥಿತಿ ಒಂದು ಇದು ಮಾಡಬೇಕು, ಅನುಕೂಲ ಮಾಡಬೇಕು. ಏನೋ ಒಂದು ಸಹಾಯ ಆದರೆ ಅವರಿಂದನೂ ಏನೋ ಒಳ್ಳೇದಾಗುತ್ತೆ ಅಂತ ಅರ್ಥ ಅಷ್ಟೇ. 3 ಗಂಟೆ 2 ಗಂಟೆ ರಾತ್ರಿ ಇದ್ರೂ ಇಲ್ಲೆಲ್ಲ ಪಾಪ ಕಷ್ಟಪಟ್ಟು ನಿಂತಿರ್ತಾರೆ. ಅವ್ರವ್ರ ಮನೇಲಿ ಏನೇನು ಕಷ್ಟ ಇರ್ತದೋ ಯಾರಿಗೆ ಗೊತ್ತಲ್ಲ, ರಾಜಕೀಯ ಮಾಡೋರು ಮಾಡ್ತಾ ಇರ್ತಾರೆ. ಬಟ್ ಅವರು ಇನ್ನೊಬ್ರ ಕಷ್ಟ ನೋಡ್ಬೇಕಷ್ಟೇ, ಇನ್ನೇನು ಇಲ್ಲ. ಏನೋ ಅವ್ರಿಗೆ ಒಳ್ಳೆ ಯುದ್ಧದ ಎಫೆಕ್ಟ್ನಿಂದಾಗಿ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಬಹುತೇಕ ಎಲ್ಲ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಹೀಗಾಗಿ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಆಟೋ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದೇವೆ. ಕಳೆದ 2 ವಾರದಿಂದ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ, ಕುಟುಂಬ ನಡೆಸೋದು ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕ ಕಣ್ಣೀರು ಹಾಕಿದ್ದಾರೆ. ಇನ್ನು ಕಲಬುರಗಿಯಲ್ಲೇ ಆಟೋ ಗ್ಯಾಸ್ ಸಿಗದಿದ್ದಕ್ಕೆ ಸಿಡಿದೆದ್ದ ಆಟೋ ಚಾಲಕರು ರಸ್ತೆ ತಡೆದು ಪ್ರತಿಭಟಿಸಿದರು. ನಗರದ ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವ ಸೂಪರ್ ಗ್ಯಾಸ್ ಬಂಕ್ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ಕಳೆದ 5-6 ದಿನಗಳಿಂದ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಆಟೋ ನಿಲ್ಲಿಸಬೇಕಾಗಿದೆ. ಸಾಲ ಮಾಡಿ ಜೀವನ ಮಾಡಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ದೊಡ್ಡಬಳ್ಳಾಪುರ ನಗರದ ವೀರಭದ್ರ ಸ್ವಾಮಿ ಆಟೋ ಎಲ್ಪಿಜಿ ಬಂಕ್ ಮುಂದೆ ಮಾಲೀಕರು ಹಾಗೂ ಆಟೋ ಚಾಲಕರ ನಡುವೆ ವಾಗ್ವಾದ ಆಗಿದೆ. ಸ್ಟಾಕ್ ಇದ್ರೂ ಆಟೋಗಳಿಗೆ ಗ್ಯಾಸ್ ನೀಡ್ತಾ ಇಲ್ಲ ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಚೆ ಬಂದಿದ್ದ ಸ್ಟಾಕ್ 2 ದಿನ ಖಾಲಿ ಆಗಿದೆ. ಇವಾಗ ದೊಡ್ಡಬಳ್ಳಾಪುರದ ಆಟೋ ಮುಖ್ಯಸ್ಥರು ಯಾರು ಇದಾರೋ ಅವರೇ ಬಂದು ಬೋರ್ಡ್ ಅಲ್ಲೂ ಚೆಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕ್ಲಾರಿಫೈ ಆಗಿದೆ, ಸ್ಟಾಕ್ 100% ಇಲ್ಲ, ಖಾಲಿ ಆಗಿದೆ. ಸ್ಟಾಕ್ ಬಂದ ಮೇಲೆ ನೆಕ್ಸ್ಟ್ ಕೊಡ್ತೀವಿ. ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಇವಾಗ ಎಲ್ಲರೂ ಸಾಮೂಹಿಕವಾಗಿ ಎಲ್ಲ ಡಿಸೈಡ್ ಮಾಡಿದ್ದಾರೆ. 200 ರೂಪಾಯಿ ಮಾತ್ರ ಹಾಕ್ತೀವಿ ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್. ಕಾರ್ಡ್ ತೊಗೊಂಡ್ಬಂದ್ರೆ ಲೋಕಲ್ ID ಪ್ರೂಫ್ ತೋರಿಸಿದ್ರೆ ದೊಡ್ಡಬಳ್ಳಾಪುರದವ್ರಿಗೆ ಹಾಕ್ಬೇಕು. ದಿವಸಕ್ಕೆ ಮುಂಚೆ ಬಂದಿದ್ದ ಸ್ಟಾಕ್ 2 ದಿನ ಖಾಲಿ ಆಗಿದೆ. ಇವಾಗ ದೊಡ್ಡಬಳ್ಳಾಪುರದ ಆಟೋ ಮುಖ್ಯಸ್ಥರು ಯಾರು ಇದಾರೋ ಅವರೇ ಬಂದು ಬೋರ್ಡ್ ಅಲ್ಲೂ ಚೆಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕ್ಲಾರಿಫೈ ಆಗಿದೆ, ಸ್ಟಾಕ್ 100% ಇಲ್ಲ, ಖಾಲಿ ಆಗಿದೆ. ಸ್ಟಾಕ್ ಬಂದ ಮೇಲೆ ನೆಕ್ಸ್ಟ್ ಕೊಡ್ತೀವಿ. ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಹುಬ್ಬಳ್ಳಿಯಲ್ಲಿ 15 ಆಟೋ ಎಲ್ಪಿಜಿ ಬಂಕ್ಗಳು ಬಂದ್ ಆಗಿವೆ. ಎಲ್ಲ ಬಂಕ್ಗಳಲ್ಲೂ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ನಿನ್ನೆ 2 ಬಂಕ್ ಕಾರ್ಯನಿರ್ವಹಿಸಿದ್ವು, ಈಗ ಅದು ಕೂಡ ಬಂದ್ ಆಗಿದ್ದು ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಹಲವು ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಗ್ಯಾಸ್ ಬಂಕ್ ಬಂದ್ ಆಗಿರೋದ್ರಿಂದ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದ್ದು ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಯುದ್ಧದ ಪರಿಣಾಮದಿಂದಾಗಿ ಧಾರವಾಡದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಅಭಾವದಿಂದಾಗಿ ಎಲ್ಪಿಜಿ ಬಂಕ್ಗಳ ಎದುರಿಗೆ ಆಟೋಗಳು ಸಾಲುಗಟ್ಟಿ ನಿಲ್ಲಿಸಲಾಗಿದೆ. ನಗರದ NTTF ಬಳಿಯ ಗ್ಯಾಸ್ ಬಂಕ್ ಎದುರು ಎಲ್ಪಿಜಿ ತುಂಬಿಸುವುದಕ್ಕೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತುಕೊಂಡಿದ್ದಾವೆ. ಆಟೋ ಚಾಲಕರಿಗೆ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ ಎಂಬ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ DCM DKಶಿ, ಆಟೋ ಚಾಲಕರಿಗೆ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾ ಇದೆ, ಹೋಟೆಲ್ನವರಿಗೆ ತೊಂದರೆ ಆಗಿದೆ. ಮನೆಯಲ್ಲಿ ಹೋಗೋ ಸ್ಟವ್ಗೆ ಅಡುಗೆ ಮಾಡಿ ಕೊಡ್ತಾರೆ, ಆದರೆ ಹೊರಗಡೆ ಹೋಟೆಲ್ನಲ್ಲಿ ಗ್ಯಾಸ್ ಇಲ್ಲದೆ ಸಮಸ್ಯೆ ಆಗಿದೆ. ಅದನ್ನು ಕೂಡಲೇ ಕೇಂದ್ರ ಸರ್ಕಾರ ಬಗೆಹರಿಸಬೇಕು. ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲವೂ ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ರೂಪಿಸಬೇಕಿತ್ತು, ಮುಂಜಾಗ್ರತೆ ಮಾಡಬೇಕಾಗಿತ್ತು, ಆದರೆ ವಿಫಲ ಆಗ್ತಾ ಇದೆ ಅಂತ ಹೇಳಿದರು. ಡ್ರೈವರ್ಸ್ಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾ ಇದೆ. ಆಟೋಗೆ, ಹೋಟೆಲ್ಗೆ ಇದಿಲ್ಲದೆ ಹೋದ್ರು ಚಿಂತೆ ಇಲ್ಲ. ಮನೆಗಳಿಗೆ ಬೇಕಾದ್ರೆ ಸ್ಟವ್ ಯೂಸ್ ಮಾಡ್ಕೊಳ್ತಾರೆ. ಸ್ಟವ್ ಅಂದರೆ ಹೀಟ್ರು, ಬೇರೆವೆಲ್ಲ ಹೊರಗಡೆ ಹೋಗಿ ಮಾಡ್ತಾರಲ್ಲ ಪಾಪ, ಅವ್ರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ. ಊಟ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು. ಆಟೋ ಚಾಲಕರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಯುದ್ಧದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಗ್ಯಾಸ್ ಅಭಾವ ಹಿನ್ನೆಲೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ತಮಟೆ ಚಳವಳಿ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಐಜೂರು ವೃತ್ತದಲ್ಲಿ ವಾಟಾಳ್ ಪ್ರತಿಭಟನೆ ಮಾಡಿದರು. ಈ ವೇಳೆ ವಾಟಾಳ್ ನಾಗರಾಜ್ ಮಾತನಾಡಿ ಗ್ಯಾಸ್ ಸಮಸ್ಯೆ ಬಗ್ಗೆ ಯಾರೂ ಮಾತನಾಡ್ತಿಲ್ಲ ಅಂತ ಕಿಡಿಕಾರಿದ್ರು. ಹಿಂದೆ ಬಿಜೆಪಿಯವರು ಗ್ಯಾಸ್ ಬಗ್ಗೆ ಮಾತನಾಡ್ತಾ ಇದ್ರು, ಈಗ ಯಡಿಯೂರಪ್ಪ ಅವರ ಮಗ ಯಾರೂ ಮಾತನಾಡ್ತಾ ಇಲ್ಲ. ಇಲ್ಲಿ ಆಡಳಿತ ಪಕ್ಷವೂ ಮಾತನಾಡ್ತಾ ಇಲ್ಲ, ಅಲ್ಲಿ ಕೇಂದ್ರ ಸರ್ಕಾರವೂ ಮಾತನಾಡ್ತಾ ಇಲ್ಲ. ಆಟೋ ಚಾಲಕರು ಸೇರಿ ಹಲವರಿಗೆ ಸಮಸ್ಯೆ ಆಗಿದೆ. ಈ ಸಮಸ್ಯೆಯನ್ನ ಕೇಂದ್ರ ಬಗೆಹರಿಸಬೇಕು. ಯುದ್ಧದಿಂದ ನಮಗೆ ಬಹಳಷ್ಟು ಸಮಸ್ಯೆ ಆಗಿದೆ ಅಂತ ತಮಟೆ ಹೊಡೆಯುವ ಮೂಲಕ ವಾಟಾಳ್ ನಾಗರಾಜ್ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಒಂದು ಕಡೆ LPG ಇಲ್ಲ, ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವೆರಡೂ ಮೌನವಾಗಿದ್ದಾರೆ. ಮತ್ತು ಕರ್ನಾಟಕದ ವಿರೋಧ ಪಕ್ಷಗಳು ಉಸಿರೇ ಇಲ್ಲ. ಹಾರ್ಮೋಸ್ ನಂತರ ಮತ್ತೊಂದು ಜಲಸಂಧಿಗೆ ಕಂಟಕ ಶುರುವಾಗಿದೆ. ಬಾಬ್ ಎಲ್
ಮಂಡೇಬ್ ಜಲಸಂಧಿಯು ಬಂದ್ ಆಗುತ್ತಾ ಎಂಬ ಆತಂಕ ಶುರುವಾಗಿದೆ. ಬಾಬ್ ಎಲ್ ಮಂಡೇಬ್ ಮೇಲೆ ಇರಾನ್ ಕಣ್ಣಿಟ್ಟಿತು. ಈ ಜಲಸಂಧಿಯನ್ನು ಬಂದ್ ಮಾಡಲು ಇರಾನ್ ಚಿಂತನೆ ನಡೆಸಿದೆ. ಈ ಬಗ್ಗೆ ಇರಾನ್ನ ಸ್ಪೀಕರ್ ಮೊಹಮ್ಮದ್ ಖಾಲಿಬಾಫ್ ಪೋಸ್ಟ್ ಹಾಕಿದ್ದಾರೆ. ಕೆಂಪು ಸಮುದ್ರದಲ್ಲಿರುವ ಕಿರಿದಾದ ಜಲಮಾರ್ಗವಾಗಿದ್ದು ಈಜಿಪ್ಟ್ನ ಸೂಜ್ ಕೆನಾಲ್ಗೆ ಸಂಪರ್ಕಿಸುವ ಜಲಸಂಧಿಯಾಗಿದೆ. ಇರಾನ್ ಇಸ್ರೇಲ್ ನಡುವಿನ ವಾರ್ 36 ದಿನವೂ ಮುಂದುವರೆದಿದ್ದು ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿ ಮಾಡಿದೆ. ಕ್ಷಿಪಣಿ ಡ್ರೋನ್ಗಳಿಂದ ಇರಾನ್ ಭೀಕರ ದಾಳಿ ಮಾಡಿದೆ. ಇದಾದ ಬಳಿಕ ಟೆಲ್ ಅವೀವ್ ಮೇಲೂ ಇರಾನ್ ದಾಳಿ ಮಾಡಿದ್ದು ಹಲವರಿಗೆ ಗಾಯ ಆಗಿದೆ. ಇನ್ನು ನಿರಂತರ ದಾಳಿಯಿಂದಾಗಿ ಸೆಂಟ್ರಲ್ ಇಸ್ರೇಲ್ನಲ್ಲಿ ಕರೆಂಟ್ ಕಟ್ ಆಗಿದೆ. ಅಮೆರಿಕಾಗೆ ಇರಾನ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಅಮೆರಿಕದ 2 ಯುದ್ಧ ವಿಮಾನಗಳನ್ನು ಇರಾನ್ ಧ್ವಂಸಗೊಳಿಸಿದೆ. ಅಮೆರಿಕದ F-35 ಹಾಗೂ A-10 ಯುದ್ಧ ವಿಮಾನ ಧ್ವಂಸ ಮಾಡಲಾಗಿತ್ತು. ಪೈಲಟ್ಗಳ ರಕ್ಷಣೆಗೆ ಹೋದ ಹೆಲಿಕಾಪ್ಟರ್ ಮೇಲೂ ದಾಳಿ ನಡೆಸಲಾಗಿದೆ. ಇರಾನ್ ದಾಳಿಗೆ ಆಕಾಶದಲ್ಲೇ ಹೆಲಿಕಾಪ್ಟರ್ ಹೊತ್ತಿ ಉರಿದಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ಉಂಟಾಗಿರುವ ತೈಲ ಸಮಸ್ಯೆಯನ್ನು ಎದುರಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ. ಛತ್ತೀಸ್ಗಢದ ರಾಯ್ಪುರದ ಐಐಎಂನಲ್ಲಿ ನಡೆದ 15ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೈಶಂಕರ್, ಭಾರತವು ದೇಶೀಯ ಹಾಗೂ ಬಾಹ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಶಕ್ತವಾಗಿದೆ. ತೈಲ ಹಾಗೂ ಗ್ಯಾಸ್ ಸಮಸ್ಯೆಯನ್ನ ಎದುರಿಸುವಲ್ಲಿ ಭಾರತ ಶ್ರಮ ವಹಿಸ್ತಾ ಇದೆ ಅಂತ ಹೇಳಿದ್ದಾರೆ. ಯುದ್ಧದಿಂದಾಗಿ ಭಾರತದಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಈ ಮಧ್ಯೆ ಇರಾನ್ನಿಂದ ಭಾರತಕ್ಕೆ ಎಲ್ಪಿಜಿ ಹೊತ್ತ ಹಡಗುಗಳು ಒಂದೊಂದಾಗಿ ಬರ್ತಾ ಇದೆ. ಈಗ ಗ್ರೀನ್ ಸಾನ್ವಿ ಹಡಗು ಕೂಡ ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಬರ್ತಿದೆ. ಇದು ಭಾರತಕ್ಕೆ ಬರ್ತಾ ಇರೋ ಎಲ್ಪಿಜಿ ಹೊತ್ತ 7ನೇ ಹಡಗಾಗಿದ್ದು 2 ದಿನಗಳಲ್ಲಿ ಭಾರತಕ್ಕೆ ಬಂದು ತಲುಪಲಿದೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಸಭೆ ಮಾಡ್ತಾ ಇದ್ದಾರೆ. ವಿವಿಧ ಸಮುದಾಯಗಳ ಮತಗಳ ಮೇಲೆ ಕಣ್ಣಿಟ್ಟಿರುವ ಸಿಎಂ ಸಕಲ ಸಮಾಜಗಳ ಮುಖಂಡರ ಸಭೆ ಕರೆದು ಮಾತುಕತೆ ಮಾಡುತ್ತಿದ್ದಾರೆ. ವೈದ್ಯಗಿರಿಯ ಬಾಲಾಜಿ ಮಂದಿರ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆದಿದ್ದು, ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಮತಯಾಚನೆ ಮಾಡಿದ್ದಾರೆ. ಇನ್ನು ಈ ವೇಳೆ ಸಿಎಂಗೆ ಸಚಿವ ತಿಮ್ಮಾಪುರ, ಉಮಾಶ್ರೀ ಸೇರಿ ಮತ್ತಿತರರು ಸಾಥ್ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ವಿಚಾರವಾಗಿ ದಾವಣಗೆರೆಯಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಉಪಚುನಾವಣೆ ಹಾಗೂ ಪಂಚರಾಜ್ಯ ಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆ ಗೆದ್ರೆ 138 ಜನ ಶಾಸಕರಾಗ್ತೇವೆ. ಇದು ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಆಗಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ರು, ಯಾವುದೇ ಪ್ರಯೋಜನ ಇಲ್ಲ. ಈ ಹಿಂದೆ 3 ಉಪಚುನಾವಣೆ ಕಾಂಗ್ರೆಸ್ ಗೆದ್ವಿ. 2 ಮಾಜಿ ಸಿಎಂ ಮಕ್ಕಳ ವಿರುದ್ಧ ನಾವು ಗೆದ್ದಿದ್ದೀವಿ. ಈಗಲೂ ಗೆಲ್ತೇವೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಡಿಕೆಶಿ ಕೂಡ ಮಾತನಾಡಿದ್ದು, ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಎಂಬ ವಿಶ್ವಾಸ ಇದೆ ಅಂತ ಹೇಳಿದ್ರು. ಇನ್ನು ಶಿವಲಿಂಗೇಗೌಡ ಕೂಡ ರಿಯಾಕ್ಟ್ ಮಾಡಿದ್ರು. ಈ 2 ಚುನಾವಣೆ ಈಗಾಗಲೇ ನಮಗೆ 3 ಚುನಾವಣೆಯಲ್ಲಿ ನಾವು ಉಪಚುನಾವಣೆ ಗೆದ್ದಿದ್ದೀವಿ. ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ, ಒಂದು ಹಾವೇರಿ ಜಿಲ್ಲೆಯಲ್ಲಿ, ಒಂದು ಚನ್ನಪಟ್ಟಣ, 3 ಚುನಾವಣೆ ನಾವು ಗೆದ್ದು. ಅಲ್ಲಿ 2 ಮುಖ್ಯಮಂತ್ರಿಗಳ ಮಕ್ಕಳು ವಿರುದ್ಧ ಗೆದ್ದು. ನಮ್ಮ ಕ್ಷೇತ್ರ ಅಲ್ಲ, ಬಳ್ಳಾರಿ ಮಾತ್ರ ನಮ್ಮದು, ಹಾವೇರಿನಲ್ಲಿ ನಮ್ಮದಲ್ಲ, ಸಿಗ್ಗಾವಿನಲ್ಲಿ, ಚನ್ನಪಟ್ಟಣದಲ್ಲೂ ನಮ್ಮದಲ್ಲ. ಬಾಗಲಕೋಟೆ, ದಾವಣಗೆರೆ 2 ಭಾಳ ಚೆನ್ನಾಗಿದೆ. ಕಾರ್ಯಕರ್ತರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೂ ಹೋಗಿ ಗ್ಯಾರಂಟಿ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಆ ಗ್ಯಾರಂಟಿಯಿಂದ ಬೇರೆ BJP ವೋಟ್ ಹಾಕ್ತವ್ರು ಕೂಡ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ. ಗ್ಯಾರಂಟಿ ಉಳಿಸ್ಕೊಂಡು 100ಕ್ಕೆ 100 ಇದೆ. 100ಕ್ಕೆ 100 ಭಾಗ 2 ಕ್ಷೇತ್ರವನ್ನು ಇದು ದಾವಣಗೆರೆ, ನಾನು ಬಾಗಲಕೋಟೆಗೆ ಹೋಗಿಲ್ಲ. ದಾವಣಗೆರೆ ಅಂತೂ ಅದು ಯಾರು ಏನೇ ಹೇಳಿ 25,000 ರಿಂದ 30,000 ಲೀಡ್ನಲ್ಲಿ ಗೆಲ್ಲುತ್ತೆ. ನಾವು ಎಲ್ಲ ತಿರುಗಿದ್ದೀನಿ. 100ಕ್ಕೆ 100 ಇದೆ. 100ಕ್ಕೆ 100 ಭಾಗ 2 ಕ್ಷೇತ್ರವನ್ನು ಇದು ದಾವಣಗೆರೆ, ನಾನು ಬಾಗಲಕೋಟೆಗೆ ಹೋಗಿಲ್ಲ. ದಾವಣಗೆರೆ ಅಂತೂ ಅದು ಯಾರು ಏನೇ ಹೇಳಿ 25,000 ರಿಂದ 30,000 ಲೀಡ್ನಲ್ಲಿ ಗೆಲ್ಲುತ್ತೆ. ನಾವು ಎಲ್ಲ ತಿರುಗಿದ್ದೀನಿ. 100 ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಸಿದ್ದರಾಮಯ್ಯ ಬಾದಾಮಿಗೆ ಬಂದು ಬಿರಿಯಾನಿ ತಿಂದ್ರು, ಆಮೇಲೆ ಪತ್ತೆ ಇಲ್ಲ. ಈಗ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಇದನ್ನ ಶಾಸಕರೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಮಜಾವಾದಿ ಸಿದ್ದರಾಮಯ್ಯ ಆಗಿದ್ದಾರೆ. 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಕೊಡ್ತಾ ಇಲ್ಲ. ಅನ್ನ ಕೊಡೋದು ಮೋದಿ, ನಿಮಗೆ ಅನ್ನದ ರಾಮಯ್ಯ ಅನ್ನೋಕೆ ಯೋಗ್ಯತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬಸವರಾಜ ಬೊಮ್ಮಾಯಿ, ಸಿಟಿ ರವಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೀನ್ 75,000 ಕೋಟಿನ ನೀವು ನಿನ್ನ ಬಡ್ಜೆಟ್ ಅಲ್ಲಿ ಏನೋ ತೋರಿಸ್ಬಿಟ್ಟಿದ್ರೆ ಇದನ್ನೆಲ್ಲ. ಟಾಪರ್ ಹೊಟ್ಟಿರೋದು, ಟಾಪರ್ ಗಿರಾಕಿ ನೀನು, ಚಾಂಪಿಯನ್ ಅಲ್ಲ, ಪೇಪರ್ ರಾಮಯ್ಯ ನೀನು. ಬರೀ ಪೇಪರ್ ಅಲ್ಲೇ ಅಂಕಿಅಂಶ ಅಷ್ಟೇ. ಒಳಗಡೆ
ಎಲ್ಲ ಇನ್ನ ಬ್ಲಾಕ್ ಮ್ಯಾಜಿಕ್ ಮಾಡಿ ಈ ಬಜೆಟ್ ಅನ್ನ ಮಂಡಿಸಿರೋದು. 5,30,000 ಕೋಟಿ ಸಾಲ ಮಾಡಿದ್ದೀವಿ ಅಂತ ವಸ್ತು ಅಂಶ ಭಾಳ ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿಗಳು. ನಾನೇನೋ ಸಿದ್ದರಾಮಣ್ಣ ಅಪ್ಪ ಇದ್ದಿದ್ರಾಗ ಕಾಂಗ್ರೆಸ್ನಲ್ಲಿ ಇದ್ದಿದ್ರಾಗ ಬೆಟರ್ ಅಂತ ನಾ ತಿಳ್ಕೊಂಡೆ, ಪೂರ್ಣ ಕಾಂಗ್ರೆಸ್ ಮಯ ಆಗಿಬಿಟ್ಟಿದ್ದಾನೆ, ಅದಕ್ಕೆ ಸುಳ್ಳ್ರಮಯ ಆಗಿದ್ದ. ಬೈ ಎಲೆಕ್ಷನ್ ವಿಚಾರವಾಗಿ ರಾಯಚೂರಿನ ಸಿಂಧನೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕದ ಉಪಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಅತ್ಯಂತ ಪ್ರತಿಷ್ಠೆಯಾಗಿ ಕೆಲಸ ಮಾಡ್ತಿವೆ. ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆ ಬಿಜೆಪಿ ಎರಡೂ ಅಭ್ಯರ್ಥಿಗಳು ಗೆಲ್ತಾರೆ. ನಾನು ಇವತ್ತು ಬಾಗಲಕೋಟೆಗೆ ಹೋಗ್ತಾ ಇದ್ದೇನೆ, 2 ಸಭೆಯನ್ನ ಮಾಡ್ತೇನೆ. ನಾಳೆ ಇಡೀ ದಿನ ನಾನು ಬಾಗಲಕೋಟೆಯಲ್ಲಿ ಇದ್ದು ಪ್ರಚಾರ ಮಾಡ್ತೀನಿ. ಈ ಬಾರಿ ಗೆಲುವು ಬಿಜೆಪಿಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೇರಳಂನ ತಿರುವಳ್ಳ ಜಿಲ್ಲೆಯ ಪತನಂತಿಟ್ಟದಲ್ಲಿ ಬೃಹತ್ ಚುನಾವಣಾ ಪ್ರಚಾರ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಸಾವಿರಾರು ಜನ ಸೇರಿದ್ದು ಈ ವೇಳೆ ಪ್ರಧಾನಿಗೆ ಅದ್ದೂರಿಯಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಗಿದೆ. ಬಳಿಕ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ನಾನು ಕೇರಳಂಗೆ ಈ ಮೊದಲು ಬಂದಿದ್ದೇನೆ, ಆದರೆ ಈ ಬಾರಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಮೇ 4ರ ಬಳಿಕ ಎನ್ಡಿಎ ಬಿಜೆಪಿ ಸರ್ಕಾರ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರಲಿದೆ. ಎಲ್ಡಿಎಫ್ ಸರ್ಕಾರ ರಾಜ್ಯದಿಂದ ತೊಲಗಲಿದೆ ಎಂಬ ವಿಶ್ವಾಸ ನನಗಿದೆ ಅಂತ ಹೇಳಿದ್ದಾರೆ. इतनी बड़ी संख्या में आप सबकी उपस्थिति, एनडीए पर आप लोगों का ये भरोसा, मेरी माताओं बहनों का ये स्नेह और ये विश्वास पूरे केरल में आज ऐसा ही माहौल दिख रहा है. मुझे ಬಾಗಲಕೋಟೆಯಲ್ಲಿ ಯತ್ನಾಳ್ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ವಿಚಾರವಾಗಿ ಮಾತನಾಡಿದ ಮಾಜಿ ಸಿಎಂ ಸದಾನಂದ ಗೌಡ, ವ್ಯಕ್ತಿಗತ ಮತ್ತು ಪಕ್ಷದ ವಿಚಾರದ ಸಂಬಂಧ ಬೇರೆ ಬೇರೆ ಇರುತ್ತೆ. ವೀರಣ್ಣ ಚರಂತಿಮಠ ಅವರ ಜೊತೆ ಉತ್ತಮ ಸಂಬಂಧ ಇದೆ. ಚುನಾವಣೆ ಗೆಲ್ಲುವಾಗ ಕೆಲ ನಿಯಮ ಇರಲಿದೆ. ಅವರು ಎಂದೂ ಪಕ್ಷದ ಗುರುತು ಬಳಸಿಲ್ಲ. ಪಂಚಮಸಾಲಿ ಸಮುದಾಯಗಳನ್ನ ಎನ್ಕ್ಯಾಶ್ ಮಾಡಲು ಬಂದಿದ್ದಾರೆ. ಪಕ್ಷದಿಂದ ಹೊರಗೆ ಹೋದ ತಕ್ಷಣ ಪಕ್ಷದ ಪರವಾಗಿ ಪ್ರಚಾರ ಮಾಡಬಾರದು ಅಂತ ನಿಯಮ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಹಿಂದಿ ಭಾಷೆ ವಿಚಾರವಾಗಿ ಮಾತನಾಡಿದ ಸದಾನಂದ ಗೌಡ, ದ್ವಿಭಾಷಾ ತ್ರಿಭಾಷಾ ವಿಚಾರದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಗೆ ಗ್ರೇಡ್ ಕೊಡುವ ವಿಚಾರ ಬಂದಿದೆ. ಇದರ ಬಗ್ಗೆ ರಾಜ್ಯಪಾಲರು ಮರುಪರಿಶೀಲನೆ ಮಾಡಿ ಅಂತ ಹೇಳಿರೋದು ತಪ್ಪಲ್ಲ. ರಾಜ್ಯ ಸರ್ಕಾರದ ನಿಲುವಲ್ಲಿ ಗೊಂದಲ ಇದೆ. ಹೀಗಾಗಿ ರಾಜ್ಯಪಾಲರಿಗೆ ಕ್ಲಾರಿಟಿ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿದ್ದಾರೆ. ಹಿಂದಿ ಭಾಷೆ ಕೈಬಿಟ್ಟ ಬಗ್ಗೆ ರಾಜ್ಯಪಾಲರ ಪತ್ರ ವಿಚಾರದ ಬಗ್ಗೆ ಮಾತನಾಡಿದ ಕರವೇ ನಾರಾಯಣಗೌಡ, ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರಲ್ಲ, ಪದನಿಮಿತ್ಯ ಮುಖ್ಯಸ್ಥರೂ ಅಷ್ಟೇ. ಕರ್ನಾಟಕದ ಶಿಕ್ಷಣ ನೀತಿಯನ್ನು ತೀರ್ಮಾನ ಮಾಡುವುದು ಸರ್ಕಾರ. ಸರ್ಕಾರದ ತೀರ್ಮಾನದ ಕುರಿತು ಪತ್ರ ಬರೆಯಲು ರಾಜ್ಯಪಾಲರಿಗೆ ಯಾವುದೇ ಹಕ್ಕಿಲ್ಲ. ಲಕ್ಷಾಂತರ ಕನ್ನಡದ ಮಕ್ಕಳು ಹಿಂದಿ ಭಾಷೆಯಿಂದ ಫೇಲ್ ಆಗ್ತಾ ಇದ್ರು. ಆಗ ರಾಜ್ಯಪಾಲರು ಎಲ್ಲಿ ಹೋಗಿದ್ರಿ? ತ್ರಿಭಾಷಾ ನೀತಿ ಯಾಕೆ ಬೇಕು? ನೀವು ಒಂದು ದಿನವಾದರೂ ಕನ್ನಡ ಮಾತನಾಡಿದ್ದೀರಾ? ಹಿಂದಿ ಲಾಬಿ ಮಾಡೋದಿದ್ರೆ ರಾಜ್ಯಪಾಲರು ರಾಜ್ಯ ಬಿಟ್ಟು ಹೋಗ್ಲಿ. ನೀವು ಬರೆದ ಪತ್ರ ಪಡೆಯದಿದ್ರೆ ವಾಪಸ್ ಸೋಮವಾರ 11 ಗಂಟೆಗೆ ರಾಜಭವನಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿದ್ದ 272 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗಡೀಪಾರು ಮಾಡಲಾಗಿದೆ. 178 ಪುರುಷರು, 94 ಮಹಿಳೆಯರ ಜೊತೆ 12 ಜನ ಮಕ್ಕಳನ್ನು ಗಡೀಪಾರು ಮಾಡಲಾಗಿದೆ. ಅವರನ್ನ ತಮ್ಮ ದೇಶಕ್ಕೆ ಬಿಡಲು ಪೊಲೀಸರು ಮುಂದಾಗಿದ್ದು, ತ್ರಿಪುರ ಗಡಿಯಿಂದ ಬಿಎಸ್ಎಫ್ ಮೂಲಕ ಗಡೀಪಾರು ಮಾಡಲಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಗಲಾಟೆ ನಡೆದಿದೆ. ಹಿಂದೂ ದಂಪತಿ ಮೇಲೆ ಯುವಕರಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಜೇನುಕಲ್ ಸಿದ್ದೇಶ್ವರ ಜಾತ್ರೆಯಿಂದ ಬರುವಾಗ ದಂಪತಿ ಮೇಲೆ ಯುವಕರ ಗುಂಪಿನಿಂದ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿವಿಯ 5ನೇ ಘಟಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗಿದ್ದು, ಒಟ್ಟು 37,393 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗಿದೆ. 71 ಚಿನ್ನದ ಪದಕ ವಿತರಣೆ ಮಾಡಲಾಗಿದೆ. ಜೊತೆಗೆ ಈ ಬಾರಿ ಒಟ್ಟು 6 ಸಾಧಕರಿಗೆ ಗೌರವ ಡಾಕ್ಟರೇಟ್ ನೀಡಲಾಗಿದ್ದು, ಕ್ರೀಡಾ ಕ್ಷೇತ್ರದಲ್ಲಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್, ಸಂಗೀತ ಕ್ಷೇತ್ರದಲ್ಲಿ ಅರ್ಜುನ್ ಜನ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಟಿಕೆ ನಾರಾಯಣಪ್ಪ, ಶಿಕ್ಷಣ ತಜ್ಞ ಡಾಕ್ಟರ್ ಮೋಹನ್ ಆಳ್ವಾ, ಕ್ರೀಡಾ ಆಡಳಿತದಲ್ಲಿ ಡಾಕ್ಟರ್ ಕೆ ಗೋವಿಂದರಾಜ್, ಉದ್ಯಮಿ ಬಾಬಾ ಮೊಹಮ್ಮದ್ ಫಾರೂಕ್ ಡಾಕ್ಟರೇಟ್ ನೀಡಿ ಸನ್ಮಾನ ಮಾಡಲಾಗಿದೆ. ನ್ಯೂಸ್ 18 ವತಿಯಿಂದ ಶಿವಮೊಗ್ಗ ನಗರದ ಪೊಲೀಸ್ ಭವನದಲ್ಲಿ ನಡೀತಾ ಇರುವ ಎಜುಕೇಷನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ವಿದ್ಯಾಸಂಗಮ 2026 ಹೆಸರಿನಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು, ಕಾರ್ಯಕ್ರಮವನ್ನು ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಉದ್ಘಾಟನೆ ಮಾಡಿದರು. ಇನ್ನು ಒಂದೇ ಸೂರಿನಲ್ಲಿ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು, ಎಜುಕೇಷನ್ ಎಕ್ಸ್ಪೋಗೆ ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ನಾಳೆಯೂ ಕೂಡ ಎಕ್ಸ್ಪೋ ಇರಲಿದ್ದು, ಉತ್ತಮ ಪ್ರತಿಕ್ರಿಯೆ ದೊರೆಯಲಿದೆ. ವಿದ್ಯಾ ಸಂಗಮ ಕಾರ್ಯಕ್ರಮಕ್ಕೆ